ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ನಾವು ಅಬ್ಸಲ್ಯೂಟಿವ್ ಬಾರ್ಬಿಕ್ಯೂಗೆ ಹೋಗ್ತಾ ಇದ್ದೀವಿ. ಅಂಡ್ ಏನೇನು ಅಂತೆಲ್ಲ ನಾನು ನಿಮಗೆ ಪ್ರತಿಯೊಂದು ಹೇಳ್ತೀನಿ. ಈಗಾಗಲೇ ಟೈಮ್ ಆಗಿಬಿಟ್ಟಿದೆ. ನಮ್ದು ಶೆಡ್ಯೂಲ್ ಬಂದು 7:30. ಈಗ ಮನೇಲೆ 6:30 ಆಗಿ ಹೋಗಿದೆ. ಈಗ ನಾವು ಹೊರಡ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಅಂಡ್ ಇವತ್ತು ಬಂದು ನಾನು ತುಂಬಾನೇ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಏನು ಹಾಕಿಲ್ಲ, ಜಸ್ಟ್ ಒಂದು ಬಾಲೆ ಮಾತ್ರ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಹಾಕಿದ್ದೀನಿ. ಅಂಡ್ ಒಂದು ಟೀ ಶರ್ಟ್ ಹಾಕಿದ್ದೀನಿ, ಅಂಡ್ ಒಂದು ಸ್ಕರ್ಟ್ ಹಾಕಿದ್ದೀನಿ. ಇವನ್ನೇನ್ ನೋಡ್ತೀರಾ, ಕಂಜೂಸ್ ನನ್ ಮಗ. ಪಿಳ್ಕು ನೋಡ್ತೀರಾ, ಪಿಳ್ಕು ಡ್ರೆಸ್. ಬನ್ನಿ, ಇದೇನೆ ನನ್ನ ಔಟ್ಫಿಟ್. ಗಾಯ್ಸ್, ಫೈನಲ್ ಆಗಿ ಬಂದ್ವಿ. ಇದೇನು ಯಶವಂತಪುರ ಹತ್ರ ಇರೋ ಅಂತ ಬಂದಿದೀವಿ ಮಾಲ್ಗೆ. ಗೈಸ್, ಎಂತ ಗೊತ್ತಾ, ನಮ್ಗೆ ಟೈಮ್ ಬಂದು 7:30 ಶೆಡ್ಯೂಲ್ ಇರೋದು. ಓಕೆನಾ? ಇವಾಗ ಟೈಮ್ ಎಷ್ಟು ಅಂದ್ರೆ ಕಾಣಿಸ್ತಾ ಇದೆಯಾ, 8 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ. ಅಷ್ಟು ಲೇಟ್ ಆಗಿ ಬಂದಿದ್ವಿ. ಬಟ್ ಒಂದು 15 ಮಿನಿಟ್ಸ್ ಅವರು ಬಿಡ್ತಾರೋ ಇಲ್ಲಾಂದ್ರೆ ಅಲ್ಲೇ ಓಡಿಸ್ತಾರೋ ಯಾರಿಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದ್ರೂ ಬುಡ್ಡು ಅವನು ನಾನು ಮ್ಯಾಚಿಂಗ್ ನೀನ್ ನಂಬ್ಕೊಂಡ್ ಬಂದ್ರೆ. ಗೈಸ್, ಇದು ಫುಡ್ ಕೋರ್ಟ್ ಇದೆಯಲ್ಲ ಈ ಮಾಲಲ್ಲಿ, ಫುಡ್ ಕೋರ್ಟ್ ಅಲ್ಲೇ ಬಾರ್ಬಿಕ್ಯೂ ಇರೋದು. ಸೊ ಅಲ್ಲಿದೆ ನೋಡಿ. ನಾನು ಬಂದು ಫಸ್ಟೇ ಬುಕ್ ಮಾಡಿಬಿಟ್ಟಿದ್ದೆ. ಎಸ್ಟರ್ಡೇನೆ ನಾನು ಬುಕ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ನಾನು ಹೋಗಿ ನೇಮ್ ಎಲ್ಲ ಹೇಳ್ಬೇಕು. ಓಕೆ, ನೇಮ್ ಎಲ್ಲ ಹೇಳ್ಬಿಟ್ಟು ಬರ್ತೀನಿ. ಬಾಯ್. ಗೈಸ್, ಇಲ್ಲಿ ನನ್ನ ನೇಮ್. ಎಸ್, ನಿನ್ನ ನೇಮ್ ಇಲ್ಲ. ಏ ಬಿಟ್ಟು, ಏ ಎಲ್ಲಿಗೆ? ಅವನೀಗ ಬರ್ತಾನಾ? ಓಹೋ, ಗೈಸ್, ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಇದು ರೇಟ್ ಬಂದು 850 ಒಬ್ರು ಬಂದು. ನಾನ್ ವೆಜ್ ಬಂದು 850. ವೆಜ್ಗೆ ನಾನು ಸೀರಿಯಸ್ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ನಾನು ಬುಕ್ ಮಾಡಿಲ್ಲ. ಇಲ್ಲೆಲ್ಲರೂ ನಾನು ಮೆನ್ಷನ್ ಮಾಡ್ತೀನಿ ವೆಜ್ಜಿಗೆ ಎಷ್ಟು ಅಂತ ಹೇಳಿ. ಆ್ಯಂಡ್ ಹೇಳಿದ್ನಲ್ಲ ಫಸ್ಟ್ ನಾನು ಲೇಟಾಗಿ ಬಂದಿದ್ದೀವಿ ಅಂತ ಹೇಳಿ. ಸೇಮ್ ಆಸ್ ಲೇಟ್, ಯಾವಾಗಲೂ ಲೇಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗಾಯ್ಸ, ಬರೀ ನಾವು ಚೆನ್ನಾಗಿ ತಿಂದರೆ ಮಾತ್ರನೇ ಇದು ವರ್ತು, ನಾವು ಕಮ್ಮಿ ತಿನ್ನೋರಿಗೆ ವರ್ತಲ್ಲ, ಅದೆಲ್ಲ ಸುಳ್ಳು. ಹೇಗೆ ವರ್ತು ಹೇಗೆ ಬರ್ತಿಲ್ಲ ಅಂತಂದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಆಮೇಲೆ ಗೈಸ್, ಏನು ಅಂತಂದ್ರೆ ಬಾರ್ಬಿಕ್ಯೂ ಮೀನ್ಸ್ ಏನ್ ಗೊತ್ತಾ, ಗ್ರಿಲ್ ಮಾಡೋ ಅಂತ ಫಿಶ್, ನಾನ್ ವೆಜ್, ಫ್ರೂಟ್ಸ್ ಇದೆಲ್ಲ ಗ್ರಿಲ್ ಮಾಡಿದ್ರೆ, ಅದೇ ಬೆಂಕಿ ಕೆಂಡ ಇದೆಯಲ್ಲ ಅದರಲ್ಲಿ ಸುಟ್ಟಿ ತಿನ್ನೋದೇ ಬಾರ್ಬಿಕ್ಯೂ ಗ್ರಿಲ್. ಇದು ಮೀನಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನಾವು ಕಮ್ಮಿ ಊಟ ಮಾಡ್ತೀವಿ, ನಮ್ಗೆ ಇದೆಲ್ಲ ಸರಿ ಹೋಗಲ್ಲ ಅನ್ನೋರ್ಗೆಲ್ಲಾನು ಇಲ್ಲ, ಇದು ಕಮ್ಮಿ ತಿನ್ನೋರ್ಗು ಬರ್ತು. ಏನು ಅಂತಂದ್ರೆ ನೀವು ಈಗ ಬಂದು ಜಸ್ಟ್ ಒಂದು ಪ್ರಾಣೆ ತಿನ್ಕೊಂಡೋದ್ರು ನಿಮ್ಮ ಬಜೆಟ್ ಏನಿದೆ ಅದನ್ನ ವಸೂಲು ಮಾಡ್ಕೊಂಡೆ ನೀವು ಹೋಗೋದು. ಸೊ ಇದು ವರ್ತಿದೆ ಗೈಸ್, ಟ್ರೈ ಮಾಡಿ. ಓಕೆನಾ? ಮತ್ತೆ ಈಗ ಏನೇನು ಅಂತೆಲ್ಲ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಬನ್ನಿ.
ಇದೇನಿದೆ ಗೈಸ್, ಇದು ಇಲ್ಲಿದೆಯಲ್ಲ, ಇದು ಇಲ್ಲಿ ಬಂದು ಕೆಂಡ ಇರ್ತಾರೆ. ಮತ್ತೆ ಸೀಟ್ ಬಂದು ಈ ತರ ಇಲ್ಲೊಂದು ಇರುತ್ತೆ ಅಂಡ್ ಇಲ್ಲೊಂದು ಇರುತ್ತೆ. ಪಿಳುಕು ಅಲ್ಲವಳೆ. ಬುಡ್ಡು ಬುಡ್ಡು ಕೇಕಾ ಕೇಕಾ ಕೇಕ್ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಈ ಕ್ಲಿಪ್ಪಿಂಗ್ದು ಆಡಿಯೋನೇ ಬಂದಿಲ್ಲ, ಯಾಕಂತ ಆಗೋದಿಲ್ಲ. ಅದಕ್ಕೋಸ್ಕರ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ಏನು ಹಾಕ್ತಾ ಇದ್ದಾರೆ, ಇದು ಬಂದು ಕ್ರಿಸ್ಪಿ ಕಾರ್ನ್ ಅಂತ ಹೇಳಿ, ತುಂಬಾ ಚೆನ್ನಾಗಿರುತ್ತೆ ಗೈಸ್. ಕಾರ್ನ್ ಜಾಸ್ತಿ ತಿನ್ಬೇಡಿ, ಕಾರ್ನ್ ಜಾಸ್ತಿ ತಿಂದ್ರೆ ಹೊಟ್ಟೆ ತುಂಬಾ ಫೀಲ್ ಆಗ್ಬಿಡುತ್ತೆ. ಸೊ ಇದೊಂದು ಸ್ವಲ್ಪ ಸೈಡಲ್ಲೇ ಇಟ್ಕೊಂಡಿರಿ, ಓಕೆನಾ? ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ. ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಕಾರ್ನ್ ತಂದು ಹಾಕ್ಬಿಟ್ಟಿದ್ದಾರೆ. ಇದು ಮತ್ತೆ ಚೀಸಿ ಪೊಟ್ಯಾಟೊ ಎರಡೂ ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ, ಬಟ್ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ನಾನ್ ವೆಜ್, ವೆಜ್ ನಾನ್ ವೆಜ್. ಪೈನಾಪಲ್, ವಾಟರ್ ಮೆಲನ್, ಮತ್ತೆ ಮಶ್ರೂಮು, ಪನ್ನೀರು, ಆಮೇಲೆ ಇಲ್ಲದೆ ಗೈಸ್ ಇವೆರಡನ್ನು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ, ಹೊಟ್ಟೆ ತುಂಬಂಗ ಆಗ್ಬಿಡುತ್ತೆ. ಎರಡೂ ಟೇಸ್ಟ್ ಸಖತ್ತಾಗಿರುತ್ತೆ, ಬಟ್ ಹೊಟ್ಟೆ ತುಂಬಾ ತರ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ತಿನ್ಬೇಡಿ ಗಾಯ್ಸ್. ಇದೇನು ಚಿಕನ್ ಲೆಗ್ ಪೀಸ್ ಕೊಟ್ಟಿದ್ದಾರೆ, ಮತ್ತೆ ಚಿಕನ್ ವಿಂಗ್ಸ್ ಕೊಟ್ಟಿದ್ದಾರೆ, ಮತ್ತೆ ಇದು ಮಟನ್ ಕೀಮಾ ಅಂತ ಕೀರ್ತಿ ಹೇಳ್ತಿದ್ದಾನೆ, ಬಟ್ ನಂಗೆ ಪ್ರಾಪರ್ ಆಗಿ ನೇಮ್ ಗೊತ್ತಿಲ್ಲ. ಮಟನ್ ಕೀಮಾನೇ ಇರ್ಬೋದೇನೋ. ಮಟನ್ ಕೊಟ್ಟಿದ್ದಾರೆ. ಫ್ರೆಂಚ್ ಫ್ರೈ ಎಲ್ಲ ಕೊಟ್ಟವ್ರೆ. ಪಾನಿಪುರಿ ಫ್ರೆಂಚ್ ಫ್ರೈ ಕೊಟ್ಟವ್ರೆ. ಸ್ನಾಕ್ ಅಪ್ಪು. ಇದರಲ್ಲಿ ಫಿಶು, ಚಿಕನ್, ಪ್ರಾನು, ಅದಾದ್ಮೇಲೆ ಪನ್ನೀರು ಅವೆಲ್ಲ ಹಾಕಿರ್ತಾರೆ. ಪನ್ನೀರು ಎಷ್ಟು ಸಾಫ್ಟ್ ಇದೆ ನೋಡಿ, ಸಕ್ಕತ್ತಾಗಿದೆ. ಫಿಶ್ ಗೈಸ್, ಇದು ಫಿಶ್ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಅಷ್ಟು ಸಾಫ್ಟ್ ಆಗಿದೆ. स्पाइसी सही है सर, प्रॉन्स आ रहा था। प्रॉन्स, पाइनएप्पल, भैया फ्रेंच फ्राई, ಫ್ರೆಂಚ್ ಫ್ರೈ ಮಶ್ರೂಮ್ ಗೈಸ್, ಇದು ಗೈಸ್. ನೆಕ್ಸ್ಟ್ ನಾನು ಪ್ರಾನ್ ತಿಂತಾ ಇದ್ದೀನಿ, ನನ್ನ ಫೇವ್ರೇಟ್. ಬಿಸಿದೆ. ಹೇಳಿದ್ದೀನಿ
ಫಿಶ್ ಹೆಂಗ್ ತಿಂತಾವಳೆ ನೋಡಿ ರಾಣಿ 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 ತಿನ್ನಂಗ್ ತಿಂತಾವಳೆ. ಅದೇ ಇದು ಇವಾಗ ಫಸ್ಟ್ ಇಷ್ಟು ದೊಡ್ಡದು ಲೆಗ್ ಪೀಸ್ ಕೊಡೋರು ಗೈಸ್, ಇವಾಗ ಇಷ್ಟೇ ಚಿಕ್ಕದ್ ಮಾಡ್ಬಿಟ್ಟವ್ರೆ. ಏನಮ್ಮ ಅದು? ರಾಣಿ ರಾಣಿ ಆಗ್ಬಿಟ್ಟವಳೆ ಗೈಸ್. ಇದು ಪೈನಾಪಲ್ ನ ಗ್ರಿಲ್ಲಲ್ಲಿ ಇರುತ್ತಲ್ಲ ನೋಡಿ, ಈ ತರ ಮಾಡಿರ್ತಾರೆ. ಸಖತ್ತಾಗಿರುತ್ತೆ ಗೈಸ್. ಸ್ವೀಟ್ ಹುಳಿ ಖಾರ ಹೆಂಗಿರುತ್ತೆ ಅಂದ್ರೆ ಹಂಗಿರುತ್ತೆ. ಟ್ರೈ ಮಾಡಿ. ಆ ಜ್ಯೂಸು ಇಳಿತಾ ಇದೆ. ಸ್ವೀಟು ಖಾರ ಹುಳಿ ಮತ್ತೆ ಫ್ರೆಂಚ್ ಫ್ರೈ ಬಂದು ಮಕ್ಳಿಗೆ ಮಾತ್ರ ಅಂತೆ, ದೊಡ್ಡವ್ರಿಗಲ್ವಂತೆ. ಹೇಗೂ ಫ್ರೆಂಚ್ ಫ್ರೈಗೋಸ್ಕರ ವೇಟಿಂಗ್ ಮಾಡ್ತಾನೆ ಅವಳು ಅವಾಗಿಂದ. ಇಲ್ಲೇ ಬಂದ್ಬಿಟ್ಟವಳೆ. ಡ್ಯಾಡಿ ಹೇಳು ಫ್ರೆಂಚ್ ಫ್ರೈ ಬೇಕು ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ಬ್ಲಾಗ್ ಮಾಡೋಕ್ಕೆ ಮೂಡ್ ಬರ್ತಾ ಇಲ್ಲ, ತಿನ್ನೋ ಮೂಡ್ ಹೋಗ್ತಾ ಇದ್ದೆ. ಓಕೆ, ನಾನೀಗ ತಿಂತೀನಿ. ಆಮೇಲೆ ಪೈನಾಪಲ್ ಅಷ್ಟೇ ಗ್ರಿಲ್ ಮಾಡಿರ್ತೀನಿ. ಪೈನಾಪಲ್ ಅಂತೀನಿ, ವಾಟರ್ ಮೆಲನ್ ಗ್ರಿಲ್ ಮಾಡಿರ್ತಾರೆ. ನನಗೆ ಇದೇನು ಇಷ್ಟ ಇಲ್ಲ ಗೈಸ್. ನನಗೆ ಪೈನಾಪಲ್ ಇಷ್ಟ. ಫಿಶು, ಪ್ರಾನು, ಆಮೇಲೆ ಚೀಸ್ ಪೊಟೇಟೊ ಹಾಕ್ತಲ್ಲ, ಅದಂತೂ ಸಖತ್ತಾಗಿರುತ್ತೆ. ಬಟ್ ನಾನು ಜಾಸ್ತಿ ತಿನ್ನಲ್ಲ ಗೈಸ್. ನಾನು ತಿಂದರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಗೈಸ್, ಅದಕ್ಕೋಸ್ಕರ. ಆಮೇಲೆ ಕ್ರಿಸ್ಪಿ ಕಾರ್ನು ಅವೆಲ್ಲ ಸಖತ್ತಾಗಿರುತ್ತೆ ಗೈಸ್. ಆಮೇಲೆ ನೆಕ್ಸ್ಟು ಏನೇನು ಚೆನ್ನಾಗಿರುತ್ತೆ ಎಲ್ಲನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸ್ಟಾರ್ಟರ್ಸ್ ಬಂದು ಇಷ್ಟೇ ಗೈಸ್. ಆಮೇಲೆ ಮೇನ್ ಕೋರ್ಸ್ ಇದೆ, ಮತ್ತೆ ಡೆಸರ್ಟ್ಸ್ ಇದೆ, ಮತ್ತೆ ಲೈಟ್ ಚಾಟ್ಸ್ ಇದೆ, ಆಮೇಲೆ ಚಾಟ್ಸ್ ಇದೆ, ಇವೆಲ್ಲ ಇದೆ ತುಂಬಾನೇ. ಓಕೆ, ಎಲ್ಲಾನು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ನಾನು ತಿಂತೀನಿ ಗೈಸ್. ಕೀರ್ತಿ ನಾನ್ ಸ್ಟಾಪ್ ಓಡ್ತಾ ಇದ್ದೆ. ಕೀರ್ತಿ ಗಾಡಿ ಯಾವ ರೇಂಜಿಗೆ ಅಂದ್ರೆ ಅವ್ನು ತಂದಿಕ್ಕೆ ಸಾಕಾಗ್ತೈತೆ ಅವನಿಗೆ, ಆ ರೇಂಜಿಗೆ ಓಡಿಸ್ತಾವೆ. ನಮ್ಮ ಅಕ್ಕ ನೋಡಿ ಸೈಲೆಂಟ್ ಮುಗ್ತಾವಳೆ. ಹಾಯ್, ಹಲೋ. ಓಕೆ ಗೈಸ್, ನಾನೀಗ ಪ್ರಾನ್ ತಿಂತೀನಿ ಗೈಸ್. ಗೈಸ್, ಇದೇನಿದೆ ಗ್ರಿಲ್ದು, ಇದು ಕ್ಲೋಸ್ ಮಾಡಿಸ್ಬಿಟ್ವಿ. ಇದಿನ್ನ ನಡೀತಾ ಇದೆ. ಲೈವ್ ಕೌಂಟ್ರಲ್ಲಿ ಆಕ್ಟೋಪಸ್ ಮತ್ತೆ
ಬಾತ್ಕೋಳಿ ಮತ್ತೆ ಗೋಜನಕ್ಕಿ ಅದು ಇಷ್ಟು ಇದೆ. ಅದನ್ನ ಆಕ್ಟೋಪಸ್ ತಿಂತಾವನೆ ಗೈಸ್ ಇವನು. ಐ ಕಳ್ಳು ನಿಜಾಳು. ಓ ಓ ಓ ಏನ್ ಚೆನ್ನಾಗಿದೆ ಗೈಸ್. ಬಾತ್ಕೋಳಿ ಚೆನ್ನಾಗಿದೆಯಂತೆ. ಕೀರ್ತಿ ಹೇಳ್ತಾವನೆ, ಟೇಸ್ಟ್ ಮಾಡ್ತಾ ಇದ್ದಾನೆ. ನಾನು ಸೂಪರ್ ಆಗಿದೆಯಂತೆ ಬಾತ್ಕೋಳಿ. ಗೋಜನಕ್ಕಿ ಮತ್ತೆ ಬಾತ್ಕೋಳಿ ಎರಡೂ ಸಖತ್ತಾಗಿದೆಯಂತೆ ಗೈಸ್. ಪಾವ್ ಬಜ್ಜಿ ನೋಡಿ ಈ ತರ ಕೊಟ್ಟಿದ್ದಾರೆ. ಸಾಫ್ಟ್ ಆಗಿದೆ ಬಂದೆಲ್ಲ. ಟೇಸ್ಟ್ ಮಾಡೋಣ. ಗೈಸ್ ಪಾವ್ ಬಜ್ಜಿ ಬಂದು ಸುಮಾರಾಗಿದೆ. ಏನು ಸುಮಾರಾಗಿದೆ, ತಿನ್ಬೋದು. ಓಕೆ, ನಾನೀಗ ಬ್ಯಾಟಿಂಗ್ ಶುರು ಮಾಡ್ತೀನಿ. ಚಾಕೋಸ್ ಭಯ್ಯ. ಬೇಕು ಫೋನು ಅಲ್ಲಿ ಪಕ್ಕದಲ್ಲಿ ಐಸ್ ಕ್ರೀಮು. ಎಲ್ಲ ಮಿಕ್ಸ್ ಹೊಡಿತಾ ಇದೆ ಗೈಸ್. ಗೈಸ್ ಇವಾಗ ಇದೆಲ್ಲ ಫಿನಿಶ್ ಆಯ್ತು. ಓ ಕೀರ್ತಿ ನೋಡಿ ಗೈಸ್, ಅವೇ ಡೆಸರ್ಟ್ಗೆ ಹೋಗ್ಬಿಟ್ಟಿದ್ದಾನೆ. ಪಾಪು ನನ್ನ ಹತ್ರ ಬಂದಿದ್ದಾನೆ. ಅವ್ರ ಅಪ್ಪನ್ನ ಕರಿತಾ ಇದ್ದಾನೆ, ಬಾ 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 ಅಂತ. ಅವರು ಬರುತ್ತೆ. ಇನ್ನು ಮೇನ್ ಕೋರ್ಸ್ಗೆ ಹೋಗಿಲ್ಲ ಇವರೆಲ್ಲ. ಆಗ್ಲೇ ಐಸ್ ಕ್ರೀಮ್ ಡೆಸರ್ಟ್ಗೆಲ್ಲ ಹೋಗ್ಬಿಟ್ಟವ್ರೆ. ನಮ್ಮಮ್ಮ ಮೇನ್ ಕೋರ್ಸ್ ಸ್ಟಾರ್ಟ್ ಮಾಡ್ತು, ನಾವಿನ್ನೂ ಸ್ಟಾರ್ಟ್ ಮಾಡಿಲ್ಲ ಗೈಸ್. ನೋಡಿ ನಮ್ಮ ಟೇಬಲ್ ಯಾವ ಪರಿಸ್ಥಿತಿಲಿ ಬಂದಿದೆ. ನಮ್ಮ ಅಕ್ಕ ನೋಡಿ ಇನ್ನು ಮೇನ್ ಕೋರ್ಸ್ ಸ್ಟಾರ್ಟ್ ಆಗಿಲ್ಲ. ಎಲ್ಲರೂ ನಾನು ಮೂಲೆಗೆ ಹೋಗಿ ತಿಂತಾ ಇದೀವಿ. ಯಾರ್ಯಾರು ಎಲ್ಲೆಲ್ಲಿದ್ದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮುಯ್ದು ಆಮೇಲೆ ತಿನ್ನೋಣ ಬಾವುಮ್ಮ. ಇದು ಎಗ್ಗು. ಇದೇನು ಚಿಕನಾ? ಓಕೆ, ಇದೊಂಚೂರು ಹಾಕು, ಇದೊಂಚೂರು ಹಾಕು, ಇದೊಂಚೂರು ಹಾಕು. ಗೈಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ ನಾನು ತಾನ್ವಿನ ಸಪೋರ್ಟ್ಗೆ ಅಂದ್ಕೊಂಡಿದ್ದೀನಿ. ಕುಲ್ಚಾಗ ಹೇಳಿದ್ದೀನಿ. ಸಾಕು ಸಾಕು, ಜಾಸ್ತಿ ಬೇಡ. ಕುಲ್ಚಾ ನಾನು ಇರೋದು ನಂದಿನೇಮ್ಮ. ಇದೇನು? ಇದು ಬಂದು ಮಟನ್ದು. ಇದು ಮಟನ್, ಇದು ಚಿಕನ್. ಇದು ಬಟರ್ ಚಿಕನ್ ಮಸಾಲಾ ಗೈಸ್. ಕುಲ್ಚಾಗ ಹೇಳಿದ್ದೀನಿ. ನಿಂಗೆ ಇಷ್ಟ ಇಲ್ದಿರೋ ಒಂದು ಐಟಮ್. ಇದು ಬೇಡ, ಇದು ಬೇಡ ನಂಗೆ, ಹಂಗದು ಬೇಡ. ಇದು ಏನು? ಬಿರಿಯಾನಿ. ಒಂಚೂರು ಹಾಕು, ಪೀಸ್ ಒಂದು ಹಾಕು. ಒಂದೇ ಒಂದು ಪೀಸ್ ಚಿಕ್ಕದಾಗ ಹಾಕು, ವೇಸ್ಟ್ ಮಾಡಬಾರ್ದು. ಸೊ ದಟ್ಸ್ ವೈ. ಇದೇನು? ಇದು ಏನು ಅಂತಾನೆ ಗೊತ್ತಿಲ್ಲ ಗೈಸ್. ಸೊ ಟ್ರೈ ಮಾಡೋಣ. ಭಯ್ಯ ಏಕ್ಯಾ ಏನಿದು? ಅರ್ಥ ಆಗಿಲ್ಲ ಗೈಸ್ ನನಗೆ. ಬೇಡ ನಂಗೆ ಇದು ಹಾಕು, ಮತ್ತೆ ಇದು ಹಾಕು. ಸೌತೆಕಾಯಿ ಮತ್ತೆ ಪೈನಾಪಲ್. ಮ್ಯಾಂಗೋನಾ ಅದು? ಓಕೆ, ಮ್ಯಾಂಗೋ ಹಾಕು ಗೈಸ್. ಇಲ್ಲಿ ಬಿಸಿ ಬರ್ತಿದೆ. ಆಮೇಲೆ ಇಲ್ಲಿ ಸೌತೆಕಾಯಿ, ಅದು ಮಸಾಲ ಎಲ್ಲ ಹಾಕಿದಾರಲ್ಲ, ಅದು ಹಾಕು. ಚಿಲ್ಲಿ ಇದೆಲ್ಲ ಇಟ್ಟಿದ್ದಾರೆ. ಮತ್ತೆ ಒಂದು ಲೆಮನ್ ಹಾಕು. ಇದೆಲ್ಲ ಇಟ್ಟಿದ್ದಾರೆ ಗೈಸ್. ಇದೇನು ಸೂಪಾ? ಇದು ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ? ನೋ 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 ನೋ, ಚಾನ್ಸೇ ಇಲ್ಲ. ಇದನ್ನ ವೆಜ್ ಇದ್ಮೇಲೆ ವೆಜ್. ಇದೇನು? ವೆಜ್ ಟ್ರೈ ಮಾಡ್ತೀಯಾ? ಏನದು? ಗೊತ್ತಿಲ್ಲ. ಬೇಡ ಬೇಡ ಬೇಡ. ಇದು ನೋ, ವೆಜ್ ನನ್ಗೆ ಯಾವ್ದು ಬೇಡ. ಇದೇನು? ಮತ್ತೆ ಪನ್ನೀರ್ 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 ಹಾಕು, ಪನ್ನೀರ್ ಹಾಕು, ಪನ್ನೀರ್ ಹಾಕು. ಇದೇನು? ಮಂಜೂರಿನಾ? ಮಂಜೂರಿನಾ? ಜಾಗನೇ ಇಲ್ಲ. ಅಲ್ಲ ನೋಡ್ತಾ ಇದೀನಿ. ಇಟ್ಸ್ ಓಕೆ, ಇಟ್ಸ್ ಓಕೆ.
ಯಾರೇ ಅದು ನೋ ನೋ ಇಲ್ಲೇ ನೇಮ್ ಇದೆ ಯಾವ್ದ್ಯಾವ್ದು ಏನೇನು ಅಂತ ಅಂದ್ಬಿಟ್ಟು. ಬಟ್ ನಾವು ತಿನ್ನೋ ಅರ್ಜೆಂಟಲ್ಲಿ ಬರೀ ಇದನ್ನ ಮಾತ್ರ ನೋಡ್ಕೊಂಡು ಬಂದ್ವಿ. ಓಕೆ, ನಮ್ಮ ಅಕ್ಕ ನನ್ನ ತಂಗಿ ಇನ್ನೂ ಅಲ್ಲೇ ಇದ್ದಾರೆ ಗೈಸ್. ಇದು ನನ್ನ ಪ್ಲೇಟ್ ಇದು ಗೈಸ್. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಓಡಾಡ್ಕೊಂಡೇ ನಮ್ಗೆ ತಿಂದಿದ್ದೆಲ್ಲ ಸ್ವಲ್ಪ ಹಿಂಗೆ ಅರ್ಥ ಇರುತ್ತೆ. ಆರೆಂಜು ಕೂಡ ತರ್ತೀವಿ, ಇದೆಲ್ಲ ಸರ್ವ್ ಮಾಡ್ತಾರೆ. ಇದು ಕೊಲ್ಲಾಪುರಿ ಮ್ಯಾಂಗೋ ಚಟ್ನಿ. ಇದು ಮ್ಯಾಂಗೋ ಅಂತೆ ಗೈಸ್, ಮ್ಯಾಂಗೋ ಅಂತೆ ಅದು ನೋಡಿ. ಇದು ಟ್ರೈ ಮಾಡ್ತೀನಿ, ನಮ್ಮ ಅಕ್ಕನ ತಟ್ಟೆಯಲ್ಲಿ ಇದೆಯಲ್ಲ ಟ್ರೈ ಮಾಡ್ತೀನಿ. ಆಮೇಲೆ ಸ್ವೀಟಾ ಹಂಗಾರೆ ಬೇಡ ಗೈಸ್. ನನಗೆ ವೆಜ್ಜಿಗೂ ಕೈ ಹಾಕ್ಬಾರ್ದು. ಪನ್ನೀರ್ ಬೇಕಾ? ಪನ್ನೀರ್ ಗೈಸ್. ಎಷ್ಟು ಸುತ್ತಾ ಇದೀವಿ ಅಂದ್ರೆ ಅಷ್ಟು ಸುತ್ತಾನೆ ಇರಿ. ರೌಂಡ್ ಹೊಡಿ ಅನ್ನೋ ತರ ಸುತ್ತಾ ಇದೀವಿ. ಗೈಸ್, ಅದು ಮ್ಯಾಂಗೋ ಸ್ವೀಟ್ ಹಾಕಿದ್ದಾರೆ. ನನಗೆ ಸ್ವೀಟ್ ಇಷ್ಟ ಆಗಲ್ಲ ಗೈಸ್. ಇವ್ರೇನು ನೋಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ಆಮೇಲೆ ಬರ್ತೀನಿ ಗೈಸ್. ಫಸ್ಟ್ ಮೈನ್ ಕೋರ್ಸ್ ಹೋಗೋಣ. ನಂದು ಸ್ಟೆಪ್ ಬೈ ಸ್ಟೆಪ್ ಏನು ಬರ್ತಾ ಇಲ್ಲ ಗೈಸ್. ಸ್ಟಾರ್ಟ್ ಮಾಡಿ ಡೆಸರ್ಟ್ ಹೋಗ್ಬಿಟ್ಟು ಡೆಸರ್ಟ್ ಇಂದ ಮೈನ್ ಕೋರ್ಸ್ ಬಂದು ಆಮೇಲೆ ಸ್ನಾಕ್ಸ್ಗೆ ಹೋಗಿ ಯಪ್ಪ ನೋಡಕ್ಕಾಗ್ತಿಲ್ಲ ನನ್ನ ಪದ್ಧತಿ. ಓಕೆ, ಬನ್ನಿ ಟ್ರೈ ಮಾಡೋಣ. ನನ್ನ ಪ್ಲೇಟ್ ಇಲ್ಲ ಜಾಮೂನು. ಸಕ್ಕರೆ ಎಲ್ಲಿ ಇನ್ನೊಂದು ಜಾಮೂನ್ ಖಾಲಿನ ಐತೆ, ಬೌಲೆಲ್ಲ ಖಾಲಿನ ಹಾಕೊಂಬ. ತಾನ್ವಿನ ಕಳ್ಸಿದ್ದೀನಿ ಹೋಗಿ ಹಾಕೊಂಬ ಅಂತೇಳಿ. ಕೀರ್ತಿ ಏನೋ ಟ್ರೈ ಮಾಡ್ತಾ ಇದ್ದಾನೆ. ಏನ್ ಕೀ ಅದು? ಆಗ್ಲೇ ಎಲ್ಲ ಖಾಲಿ ಮಾಡ್ತಾ ಇದ್ದಾನೆ. ಏನೇನು ತಿನ್ನೋ ಗೊತ್ತಿಲ್ಲ. ಕುಲ್ಚಾ ಆರ್ಡರ್ ಮಾಡಿದ್ದೀನಿ ಗೈಸ್. ಕುಲ್ಚಾ ಬಂದಿದೆ, ತೋರಿಸ್ತೀನಿ ನಿಮಗೆ. ಕುಲ್ಚಾ ಇದೆ ಗೈಸ್. ಮತ್ತಿದು ನನ್ನ ಪ್ಲೇಟು. ಓಕೆ, ಟ್ರೈ ಮಾಡೋಣ. ಓ ಮೈ ಗಾಡ್. ಅಮ್ಮಂಗೆ ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ತಗೊಂಬ, ಮತ್ತೆ ಜಾಮೂನ್ ತಗೊಂಬ. ಮೇಲೆ ಟಾಪಿಂಗ್ ಎಲ್ಲ ಏನು ಬೇಡ. ನಮ್ಮ ಅಮ್ಮಂಗೆ ಐಸ್ ಕ್ರೀಮು ಮತ್ತೆ ಜಾಮೂನ್ಗೆ ಹೇಳ್ತಾ ಇದ್ದೀನಿ. ತಾನ್ವಿ ಯಾಕೋ ಅಳ್ತವಳೆ, ಯಾಕಂದ್ರೆ ನಮ್ಮ ಅಕ್ಕ ಆಕ್ಟೋಪಸ್ ಹಾಕೊಂಬಂದ್ಲು ಗೈಸ್. ಆಕ್ಟೋಪಸ್ ಹಾಕೊಂಬಂದ್ಲೈತಾ? ಆಕ್ಟೋಪಸ್ ಗೈಸ್. ಇದು ಕಾಣಿಸ್ತಿದ್ಯಾ ನಿಮ್ಗೆ? ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನ ತಿನ್ಲು. ನಾವು ಬೇಬಿ ಕಾರ್ನ್ ಅಂದ್ಬಿಟ್ಟು ತಿನ್ಸಿದ್ವಿ. ಬೇಬಿ ಕಾರ್ನ್ ಕಣೆ, ಬೇಬಿ ಕಾರ್ನ್ ಹಂಗಂತ ಹೇಳಿ ತಿನ್ಸಿದ್ವಿ. ಅದಕ್ಕೆ ಅಳ್ತಾ ಇದ್ದಾಳೆ. ಚೆನ್ನಾಗಿದೆ ಗೈಸ್ ಆಕ್ಟೋಪಸ್. ಏನು ಅನ್ನೋ ತರ ಎಲ್ಲ ಏನಿಲ್ಲ. ಟೇಸ್ಟ್ ಮಾಡ್ಬೋದು ಅಲ್ವೇ ನೀವು? ಎತ್ಕೊಂಡ್ ತಿಂದ ಅವಾಗಿಂದ. ನಾವೆಲ್ಲ ಜಸ್ಟ್ ಒಂದು ಬೈಕ್ ಟೇಸ್ಟ್ ಮಾಡ್ಬಿಟ್ಟು ಹಂಗೆ ಇಟ್ಬಿಟ್ವಿ. ಪರವಾಗಿಲ್ಲ, ಹತ್ಕೊಂಡೇ ತಿಂತಾರು. ಆಗಾಗ ಸಾಂಗ್ ಆಗ್ತಾನೆ ಇದ್ರು. ಸೊ ನಾನು ಸಾಂಗ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಏನಿದೆ ಗೈಸ್, ಡೆಸರ್ಟ್ ಎಲ್ಲ ಸಕ್ಕತ್ತಾಗಿದೆ. ಅದರಲ್ಲೂ ಕೇಕು, ಜಾಮೂನ್ ಮತ್ತು ಐಸ್ ಕ್ರೀಮ್ ಅಂತ ಎಲ್ಲದೇ ಬೇಡ, ಮಸ್ತಾಗಿದೆ. ಎಲ್ಲ ಫುಲ್ ಆಯಿತು. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಈಗ ಲಾಸ್ಟಲ್ಲಿ ಡೆಸರ್ಟಲ್ಲಿ ನಿಂತಿದ್ದೀನಿ ಈಗ ಸದ್ಯಕ್ಕೆ. ಸಾಂಗ್ ಆಗ್ತಿರುವಾಗೆಲ್ಲ ಪಾಪು ಎದ್ದು ಕುಣಿತಾನೆ ಇದ್ದ. ಎಲ್ಲೂ ನಿಲ್ತಾನೆ ಇರಲಿಲ್ಲ. ಅವನೊಂದು ಕಡೆ ಫುಲ್ ಜೋಶಲ್ಲೇ ಇದ್ದ. ಅದನ್ನೇ ನೋಡಿಕೊಂಡು ನಾವು ಫುಲ್ಲು ನಕ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ನಾವು ಕುಂತಿದ್ವಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಆಗಾಗ ಸಾಂಗ್ ಯಾಕೆ ಆಗ್ತಿದ್ರು ಅಂದರೆ ಸೆಲೆಬ್ರೇಟ್ ಮಾಡ್ತಾಯಿದ್ರು ಗೈಸ್. ಅಂದರೆ ಏನಾದರೂ ಒಂದು ಬರ್ಡೇ ಅದು ಇದು ಅಂತ ಏನಾದ್ರು ಹಾಗೆ ಅದೆಲ್ಲ ನೋಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಡಿನ್ನರ್ನ ಕಂಪ್ಲೀಟ್ ಮಾಡಿದ್ವಿ.
ನಾವು ಪಿಲ್ಕುಗೆ ಬರ್ಡೇ ಅಂತ ಹೇಳೋಣ ಅಂತ ಅಂದ್ಕೊಂಡು ಹೋದ್ವಿ. ಆ್ಯಂಡ್ ಹೇಗಿದ್ರು ಅವಳದು ನೆಕ್ಸ್ಟ್ ವೀಕ್ಗೆ ಬರ್ಡೇ ಇದೆಯಲ್ಲ, ಸೊ ಹಂಗೆ ಈಗಲೇ ಕೇಕ್ ಕಟ್ ಮಾಡೋ ಥರನೂ ಆಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅವಳು ನೋಡಿದ್ರೆ ಬರೋಕ್ಕೆ ರೆಡಿನೇ ಇರಲಿಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಗೈಸ್. ನಾವಿದು ಯಾವುದಾದ್ರೂ ಒಂದು ಕ್ಲಿಪ್ಪಿಂಗ್ ಶಾರ್ಟ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗಾಗಲೇ 2 ಸತಿ ನನಗೆ ಕಾಪಿ ರೈಟ್ಸ್ ಬಂದುಬಿಟ್ಟಿದೆ ಗೈಸ್. ಕಾಪಿ ರೈಟ್ಸ್ ಬಂದು ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ತಿರ್ಗಾ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೇ ಥರ ಬಂದಿದೆ. ಸೊ ಇದು ಹಂಗೆ ಆಗೋಗುತ್ತಲ್ಲ ಅಂತಂದ್ಬಿಟ್ಟು ನಾನು ಮ್ಯೂಸಿಕೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಇವರು ಎಷ್ಟು ಜೋರಾಗಿ ಕ್ಲ್ಯಾಪ್ ಹೊಡಿತಾಯಿದ್ರು ಅಂದರೆ ಗೈಸ್ ಸಖತ್ತು ಸೌಂಡ್ ಬರ್ತಾಯಿತ್ತು. ಆ್ಯಂಡ್ ಆ ಮ್ಯೂಸಿಕ್ಕಿಗೂ ಮತ್ತು ಅವ್ರ ಕ್ಲ್ಯಾಪ್ಗೂ ತುಂಬಾ ಚೆನ್ನಾಗಿತ್ತು ಗೈಸ್. ಇವಾಗ ನಮ್ಮದು ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಈಗ ಬಿಲ್ಲಿಂಗ್ ನಡೀತಾ ಇದೆ ಮತ್ತು ಸೆಲೆಬ್ರೇಟು ಆಯಿತು. ಹೊರಗಡೆ ಸಾಂಗ್ ಹಾಕ್ತಿದ್ರು ಗೈಸ್. ಸೊ ನಾನು ಮಾಡೋಕ್ಕಾಗಲಿಲ್ಲ ವಿಡಿಯೋ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಂದು ಎಷ್ಟೊಂದು ಕ್ಲಿಪ್ಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಪಾಪುನ ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ನನಗೆ ಆಗಲಿಲ್ಲ. ಆಲ್ಮೋಸ್ಟ್ ಕೀರ್ತಿನೇ ಮ್ಯಾನೇಜ್ ಮಾಡ್ತಾ ಇದ್ದ, ಬಟ್ ಆಗಾಗ ನನ್ನ ಹತ್ರ ಬರೋದು ಮತ್ತು ಅದಿದು ಕೇಳೋದು ಅದೆಲ್ಲ ಮಾಡ್ತಿದ್ದ. ಸೊ ಪಾಪುನ ಮತ್ತು ಮೊಬೈಲ್ನ ಮತ್ತು ನಾನು ತಿನ್ನೋದು ಎಲ್ಲನೂ ಒಟ್ಟಿಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಎಷ್ಟೊಂದು ಮಿಸ್ ಮಾಡಿದ್ದೀನಿ. ಇಟ್ಸ್ ಓಕೆ. ಬಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಟೈಮ್ ಯಾವಾಗ್ಲಾರು ಬರ್ತೀನಲ್ಲ, ಯಾವಾಗ್ಲಾರು ಅಂದರೆ ಸ್ವಲ್ಪ ಬೇಗನೆ ಬರ್ತೀನಿ. ಬಟ್ ಈ ಸತಿ ಬಂದು ತುಂಬಾ ಲೇಟ್ ಆಯಿತು. ಆಲ್ಮೋಸ್ಟ್ 3 years ಗ್ಯಾಪ್ ಆಯಿತು ಗೈಸ್. 3 yearsಲ್ಲಿ 1 year ಬಂದು ಸ್ವಲ್ಪ ಫ್ಯಾಮಿಲಿಲಿ ಅದಿದು ಅಂತ ಆಯಿತು. ಸೊ ಅದಕ್ಕೋಸ್ಕರ ಬಂದಿಲ್ಲ. ಇನ್ನೊಂದು ಇಯರು ನಾನು ಪ್ರೆಗ್ನೆಂಟು. ಅದಾದಮೇಲೆ ಪಾಪು ಹುಟ್ಟಿ 1 yearವರೆಗೂ ನಾನು ಎಲ್ಲೂ ಬರಲೇಬಾರ್ದು, ಅಂದರೆ ಎಲ್ಲ ಔಟ್ಸೈಡ್ ಹೋಗಬಾರ್ದು ಪಾಪುನ ಇಟ್ಕೊಂಡು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದೆ. ಸೊ ನಾನು ಎಲ್ಲೂ ಹೋಗೇ ಇಲ್ಲ. ಮನೇಲೆಲ್ಲ ಹೋಗೋರು ಎಲ್ಲರೂ ಹೋಗ್ಬೇಕು ಅಂತಂದರೆ, ಬಟ್ ನಾನು ಮಾತ್ರ ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಒಂದು ಟೆಂಪಲ್ ಸಹ ನಾನು ಹೋಗ್ತಾ ಇರಲಿಲ್ಲ ಗೈಸ್. ನಾನು ಆ ಥರ ಇದ್ದೆ ಪಾಪುನ ಇಟ್ಕೊಂಡು ಮನೇಲೇನೆ. ಈಗ ಪಾಪುಗೆ 1 year ಆಯ್ತಲ್ಲ, ಒಂದು ಸ್ವಲ್ಪ ಅವನು ಅಡ್ಜಸ್ಟ್ ಆಗಿರ್ತಾನೆ. ಆ್ಯಂಡ್ ಅವನಿಗೂ ಮನೇಲೇ ಇದ್ದರೆ ಒಂದು ಸ್ವಲ್ಪ ಬೋರ್ ಆಗ್ತಾ ಇರ್ತಾನೆ. ಆಚೆ ಹೋಗೋಣ ಅಂತ ಅವನು ಕರಿತಾ ಇರ್ತಾನೆ. ಸೊ ಅದರಿಂದ ಎಲ್ಗಾರು ಹೋಗೋದು ಅದು ಅಂತೆಲ್ಲ ಸ್ವಲ್ಪ ಇದು ಮಾಡ್ತಿದ್ದೀನಿ. ನೋಡಿ ಏನು ಮಾಡ್ತಿದ್ದಾನೆ ಅಂತ. ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಇನ್ನೊಂದು ಏನು ಅಂತ ಗೊತ್ತಾಗಾಯ್ತು, ಯಾರೇ ಬಂದು ಕಮ್ಮಿ ತಿನ್ನೋರ್ಗೂ ಅಷ್ಟೇ ಮತ್ತು ಜಾಸ್ತಿ ತಿನ್ನೋರ್ಗೂ ಅಷ್ಟೇ ಇದು ಬಜೆಟ್ ಆಗುತ್ತೆ ಗಾಯ್ಸ್. 850 ಬಂದು ನಾರ್ಮಲ್. ಯಾಕಂದರೆ ನೀವು ಪ್ರಾನು ಮತ್ತು ಫಿಶ್ ತಿಂದ್ರೇ ನಿಮ್ದು ಏನಿದೆ ಅದು ಬಜೆಟು ಅದು ಕಂಪ್ಲೀಟ್ ಆಗುತ್ತೆ. ಓಕೆನಾ. ಆ್ಯಂಡ್ ಪಿಲ್ಕುದು ಏನು ಬರ್ಡೇದು ಕೇಕ್ ಕಟ್ ಮಾಡಿಸಿದ್ವಲ್ಲ, ಅದು ಬಂದು ಈಗ ಪಾರ್ಸಲ್ ಮಾಡಿಸ್ಕೊಂಡ್ವಿ. ಅವಳದೇನು ಬರ್ಡೇ ಏನಲ್ಲ ಇವತ್ತು, ಬಟ್ ಹಾಗೆ ಸುಮ್ಮನೆ ಮಾಡಿಸಿದ್ವಿ. ಆ್ಯಂಡ್ ನೆಕ್ಸ್ಟ್ ವೀಕೆ ಅವಳು ಬರ್ಡೇ ಗಾಯ್ಸ್. ಅದನ್ನು ನಾನು ನಿಮಗೆ ವ್ಲಾಗ್ ಮಾಡಿರ್ತೀನಿ. ಆ್ಯಂಡ್ ಅಪ್ಡೇಟ್ ಬಂದು ಇವಾಗ ಸದ್ಯಕ್ಕೆ ಇಷ್ಟೇ. ಇನ್ನೇನಾರು ಇತ್ತು ಅಂದರೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು ಗೈಸ್. ಡೆಸರ್ಟ್ ಅಂತೂ ಏನು ಕೇಕು ಮತ್ತು ಜಾಮೂನು ಇದೆಲ್ಲ ಸಕ್ಕತ್ತಾಗಿತ್ತು. ಮತ್ತು ಸ್ವಲ್ಪ ಸುಮಾರಾಗಿದ್ದು ಯಾವುದು ಅಂತಂದರೆ ರೈಸ್ ಐಟಮ್ ಬಂದು ಸ್ವಲ್ಪ ಸುಮಾರಾಗಿತ್ತು ಗೈಸ್. ಈ ಟೈಮು ಬಿರಿಯಾನಿ, ಚಿಕನ್ ಬಿರಿಯಾನಿ ಅಷ್ಟಕ್ಕಷ್ಟೇ ಇತ್ತು. ಬಟ್ ಲಾಸ್ಟ್ ಟೈಮ್ ಎಲ್ಲ ಸಕ್ಕತ್ತಾಗಿತ್ತು. ನೋಡೋಣ. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಏನು ಅಂತಂದ್ಬಿಟ್ಟು. ಓಕೆ, ಈಗ ಟೈಮ್ ಆಗ್ತಿದೆ. ಟೈಮ್ ಬಂದು 10:30 ಆಗಿದೆ ಗೈಸ್. ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಗೈಸ್. ಪಿಳ್ಕುದು ಕೇಕು ಏನು ಇದು ಮಾಡಿದ್ವಿ, ಅದು ಪಾರ್ಸಲ್ ಮಾಡಿಕೊಡ್ತಾರೆ. ಕೇಕ್ ಮಾತ್ರ ಪಾರ್ಸಲ್ ಮಾಡಿಕೊಡ್ತಾರೆ ಗೈಸ್. ನೀವು ಬರ್ಡೇನೇ ಇರಬೇಕು ಅಥವಾ ಅದಿದು ಏನಾದರೂ ಸ್ಪೆಷಲ್ ಡೇಸ್ ಏನಾದ್ರು ಇತ್ತು ಅಂದರೆ ನೀವು ಹೇಳಿ. ಇಲ್ಲಾಂದರೆ ಸುಮ್ಮನೆ ಏನಾದ್ರು ನೆಪ ಹೇಳ್ಕೊಂಡು ನಮ್ದು ಇವತ್ತು ಅದಿದೆ ಇದಿದೆ ಪ್ಲೀಸ್ ಕೇಕ್ ಕೊಡಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂದರೆ ಸಾಕು. ಹಾಂ, ನೀರಲ್ಲಿದೆ, ಬಾ ಬ್ಯಾಗಲ್ಲಿ. ಪಾಪು ಬಿಟ್ಟಿಸ್ತಾ ಇದ್ದಾನಂತೆ. ಹೌದಾ, ಪಾಪು ಬಿಟ್ಲಿಸ್ತಾ ಇದ್ದಾನೆ ಅಂದ್ಬಿಟ್ಟು ಕೀರ್ತಿ ಫೋರ್ಸ್ ಮಾಡಿ ನೀರು ಕುಡಿಸ್ತಾ ಇದ್ದಾನೆ. ಅವ್ನು ಬೇಡ ಅನ್ನೋಕ್ಕೆ ಇವನು ಕುಡಿ ಅಂತ ಅನ್ನೋಕ್ಕೆ ನಾನು ಬೈತಾ ಇದ್ದೀನಿ, ಫೋರ್ಸ್ ಮಾಡಬೇಡ ಅಂತ ಹೇಳಿ. ಗೈಸ್, ನಾವೀಗ ಮನೆಗೆ ಬಂದ್ವಿ. ನಾನು ಕೀರ್ತಿ ಮಾತ್ರ ಮನೆಗೆ ಬಂದಿದ್ವಿ. ಈಗ ಟೈಮ್ ನೋಡ್ರಿ 11:30 ಆಗ್ತಾ ಇದೆ. ಅಲ್ಲೊಂದು ಸ್ವಲ್ಪ ತಂಗಿ ಹಿಂಗೆ ಅಂತ ಅಂದ್ಕೊಂಡು ಸುತ್ಕೊಂಡು ಅಳಟೆ ಹೊಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಆ್ಯಂಡ್ ಅಮ್ಮ ಮತ್ತು ನನ್ನ ತಂಗಿ ಅವರೆಲ್ಲ, ನಮ್ಮ ಅಕ್ಕ ಅವರೆಲ್ಲ ಓಲಾ ಬುಕ್ ಮಾಡಿದ್ದೀವಿ. ಓಲಾದಲ್ಲಿ ಬರ್ತಾ ಇದ್ದಾರೆ. ನಾವು ಬೇಗ ಬಂದ್ಬಿಟ್ವಿ ಯಾಕಂದರೆ ಬೈಕಲ್ಲಿ ಬಂದ್ವಲ್ಲ, ಸೊ ಅದರಿಂದ. ಆ್ಯಂಡ್ ಇನ್ನೊಂದು ಏನು ನಾನು ನಿಮಗೆ ಮೆನ್ಷನ್ನೇ ಮಾಡಿಲ್ಲ ಅವಾಗಿಂದ. ಹೇಳೋಣ ಅನ್ಕೊಂಡು ಮರ್ತು ಹೋಗ್ತಾನೆ ಇತ್ತು. ಏನು ನಾನ್ ವೆಜ್ಜಿಗೆ ನನಗೆ ಗೊತ್ತಿಲ್ಲ, ನಾನು ಎಲ್ಲಾದ್ರೂ ಹಾಕ್ತೀನಿ. ಓಕೆನಾ. ನಾನ್ ವೆಜ್ಜಿಗೆ ಬಂದು 850 ಹೇಳಿದ್ದೀನಿ ಅನ್ಸುತ್ತೆ. ನಾನು ಇನ್ನೊಂದ್ಸತಿ ಹೇಳ್ತೀನಿ, 850. ಓಕೆನಾ. 0 to 6 ವರೆಗೂ ಫ್ರೀ ಇದೆ ಗೈಸ್. ಆಮೇಲೆ 7 to 9 ವರೆಗೂ ಆಫ್ ಪ್ರೈಸು.
ಆಮೇಲೆ ಮಿಕ್ಕಿದ್ದು ನಾರ್ಮಲ್ ಅಂದ್ರೆ 850 ಅದೇನಿದೆ ಅದು, ಮತ್ತೆ ಪ್ಲಸ್ GST ಆಡ್ ಆಗುತ್ತೆ. ಅಂದ್ರೆ ಇದು ಏನಿದೆ ಪ್ರೈಸ್ 850 ಸಪರೇಟ್, ಆಮೇಲೆ GST ಸಪರೇಟ್. ಓಕೆನಾ ಗೈಸ್? ಇನ್ನೊಂದು ಏನು ಅಂತಂದ್ರೆ, ನಾವು ಯಾವಾಗ್ಲೇ ಹೋಗ್ಲಿ ನಾನು ಬುಕ್ ಮಾಡ್ಬಿಡ್ತೀನಿ. ನಾನು ಫಸ್ಟ್ ನಾನು ಬುಕ್ ಮಾಡ್ಬಿಡ್ತೀನಿ. ಅಂದ್ರೆ ಇವತ್ತು ಹೋಗೋದು ಅಂತಂದ್ರೆ ನಾನು ಏನೇನೇ ನಾನು ಬುಕ್ ಮಾಡ್ಬಿಟ್ಟಿರ್ತೀನಿ. ಇಲ್ಲಿವರೆಗೂ ಅಷ್ಟೇ, ನಾನು ಹೋದಾಗೆಲ್ಲಾನು ನಾನು ಬುಕ್ ಮಾಡಿನೇ ಹೋಗಿರೋದು, ಹಂಗೆ ಅಂತ ಹೋಗಿಲ್ಲ. ಯಾಕೆ ಅಂತಂದ್ರೆ ಈಗ ಒಂದೊಂದು ಟೈಮ್ ತುಂಬಾ ಜಾಸ್ತಿ ಜನ ಇರ್ತಾರೆ, ಇನ್ನೊಂದು ಟೈಮ್ ಜನ ಇರಲ್ಲ. ಜಾಸ್ತಿ ಜನ ಇದ್ರು ಅಂದ್ರೆ ನಮಗೆ ಸೀಟ್ ಸಿಕ್ಕಲ್ಲ ಗೈಸ್. ಸೊ ಹೋಗಿ ವೇಸ್ಟ್ ಆಗೋದು ಅದೆಲ್ಲ ತುಂಬಾನೇ ಆಗಿದೆ, ತುಂಬಾ ನಡೆದಿದೆ. ಅಂದ್ರೆ ನನಗೆ ನಡೆದಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಹಿಂಗಿದೆ ಹಿಂಗಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ, ನಾನು ನಾರ್ಮಲ್ ಆಗಿ ನಾನು ಬುಕ್ ಮಾಡ್ಕೊಂಡ್ಬಿಡ್ತೀನಿ. 1 ಡೇ ಅಥವಾ 2 ಡೇಸ್ ಮುಂಚೆನೆ ನಾನು ಬುಕ್ ಮಾಡ್ಬಿಡ್ತೀನಿ. ಇನ್ನೊಂದು ಏನು ಅಂತಂದ್ರೆ, ನೀವು ವೀಕೆಂಡ್ ಹೋದ್ರೆ ರೇಟ್ ಜಾಸ್ತಿ ಇರುತ್ತೆ, ವೀಕ್ ಡೇಸ್ ಅಲ್ಲಿ ಹೋದ್ರೆ ರೇಟ್ ಕಮ್ಮಿ ಇರುತ್ತೆ. ಅಂದ್ರೆ ಒಂದು 150 ಆ ತರ ಹೆಚ್ಚು ಕಮ್ಮಿ ಇದೆ. ಸೊ ನೀವೇನಾದ್ರು ಪ್ಲಾನ್ ಮಾಡಬೇಕು ಅಂದ್ರೆ ಮಂಡೇ ಟು ಥರ್ಸ್ಡೇಗೆ ಪ್ಲಾನ್ ಮಾಡ್ಕೊಳ್ಳಿ. ಮಂಡೇ ಟು ಫ್ರೈಡೇ ಬೇಕಾದ್ರೆ ನೀವು ಪ್ಲಾನ್ ಮಾಡ್ಬೋದು. ಸ್ಯಾಟರ್ಡೆ ಮತ್ತೆ ಸಂಡೇ ಅಂತೂ ಜಾಸ್ತಿ ಇದೆ. ಓಕೆ ಗೈಸ್, ಈಗ ನನಗೆ ಫುಲ್ಲು ನಿದ್ದೆ ಬರ್ತಿದೆ. ಈಗ ಅವರು ಬರ್ತಾ ಇದ್ದಾರೆ ಅನ್ಸುತ್ತೆ, ಸೌಂಡ್ ಬರ್ತಾ ಇದೆ. ಈಗ ನನ್ನ ಪಾಪುನ ಮಲಗಿಸಿ ನಾನು ಮಲ್ಕೊಂತೀನಿ. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.